ನೀನು ತಿನ್ನೋದಲ್ಲ ಇದು, ನೀನು ತಿನ್ನೋದಲ್ಲ, ನೀನು ತಿನ್ನೋದಲ್ಲ. ಇಲ್ಲಿ ಬಾಯ್ ಲೆಕ್ಕೋ, ಬಾಯ್ ಇದು ಲೆಕ್ಕೋ ಇಲ್ಲಿ. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತೇನಂದರೆ ಬಾಡಿ ವೆಯ್ಟ್ ವರ್ಕೌಟ್ಸ್ ಮಾಡ್ತಾಯಿದ್ವಿ. ಪುಷಪ್ಸ್, ಪುಲ್ಲಪ್ಸ್ ಮತ್ತು ಲೆಗ್ಸ್ ಒಂದು ಸ್ವಲ್ಪ ಹೊಡೆಯೋಣ ಅಂತ ಇದ್ದೀವಿ ನಾವು, ಯಾಕಂದರೆ ಜಾಸ್ತಿ ಲೆಗ್ ಮೇಲೆ ಫೋಕಸ್ ಮಾಡ್ತಿಲ್ಲ ಈ ನಡುವೆ. ಸೊ ಲೆಗ್ಸ್ ವರ್ಕೌಟ್ ಮಾಡಿ ಅದಾದಮೇಲೆ ಸ್ವಲ್ಪ ಬಾಡಿ ವೆಯ್ಟ್ ವರ್ಕೌಟ್ಸ್ ಮಾಡಬೇಕಂತ ಇದ್ದೀವಿ. ನಮ್ಮ ಪಾರ್ಟ್ನರ್ ಇಲ್ಲಿ ವಾರ್ಮ್ ಅಪ್ ಮಾಡ್ತಾವ್ರೆ, ಕರ್ರೆ. ಸೊ ನಂದಂತೂ ನೋಡಿದ್ರೆ ಕ್ರೇಜಿ ಟ್ರಾನ್ಸ್ಫಾರ್ಮೇಷನ್ನು. ಆಲ್ಮೋಸ್ಟ್ 1 year ತೊಗೊಂತು. ತುಂಬ ಸ್ಲೋ, ಅಂದರೆ ಕನ್ಸಿಸ್ಟೆಂಟ್ ಇರಲಿಲ್ಲ. 1 ತಿಂಗಳು ಮಾಡಿದ್ರೆ ಇನ್ನೊಂದು ತಿಂಗಳು ಆಫ್, 1 ವಾರ ಮಾಡಿದ್ರೆ ಇನ್ನೊಂದು ವಾರ ಆಫ್. ಸ್ಟುಡಿಯೋನಲ್ಲಿ ಇದರಲ್ಲಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಡೋದು, ಏನೇನೋ ಟೆನ್ಷನ್ಗಳು. ಸೊ ಅದರಿಂದ ಕನ್ಸಿಸ್ಟೆಂಟಾಗಿ ಇರೋದಕ್ಕಾಗಿರಲಿಲ್ಲ. ಸೊ ಬಟ್ ಈ ವರ್ಷ 2026 ಏನಾದರೂ ಮಾಡಿ ಎಲ್ಲ ಫುಲ್ ಕನ್ಸಿಸ್ಟೆನ್ಸಿ ಈ ವರ್ಷ ತೋರಿಸಿ ಕಿತ್ತಿ ಗುಡ್ಡೆ ಹಾಕ್ಬಿಡ್ಬೇಕಂತ ಇದ್ದೀವಿ ಇಬ್ಬರು ಸೇರಿಕೊಂಡು. ನಂದು ಮುಂದಿನ ತಿಂಗಳು ಸಬ್ಸ್ಕ್ರಿಪ್ಷನ್ ಆಗೋಗ್ತಾ ಇದೆ. ನಾನು ಬರಲ್ಲ ಈ ಜಿಮ್ಗೆ, ನಾನು ಬೇರೆ ಜಿಮ್ಗೆ ಹೋಗ್ತೀನಿ. ಚಾಯ್ದು ನಮ್ಮ ಜಿಮ್ ಓನರ್ ಅಣ್ಣ ಒಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಮಾಡಿಬಿಟ್ರೆ ವಿಡಿಯೋ ಮಾಡ್ತಿದ್ದೆ, ಸ್ವಲ್ಪ ಪ್ರಮೋಷನ್ ಮಾಡಿ ಫುಲ್ ಪಾರ್ಟಿ. ಫ್ರೀ ಎಲ್ಲ ಕೊಡಲ್ಲ, ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟರೆ ಸಾಕು. ಫ್ರೀ ಎಲ್ಲ ಕೇಳಿದ್ರೆ ಹೊಡೆದೊಡಿಸ್ಬಿಡ್ತಾರೆ, ನಡಿಯೋ ಆಚೆಗ್ಲಿ ಅಂತ. ಸರಿ ಬಾ ಸ್ಟಾರ್ಟ್ ಮಾಡು. ಸೊ ಫಸ್ಟು ಇವತ್ತು ಲೆಗ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾನಂತೂ ಲೆಗ್ಸ್ಗೆ ಜಾಸ್ತಿ ವೆಯ್ಟ್ಸ್ ಎಲ್ಲ ಹಾಕೋದಿಲ್ಲ, ಸ್ವಲ್ಪ ಹಾಕ್ಕೊಂಡು ಫುಲ್ ಪವರಲ್ಲಿ ಸಪ್ ಅಂತ ಎಲ್ಲ ಥರ ವೇರಿಯೇಷನ್ಸ್ನ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದರೆ ನೆಕ್ಸ್ಟ್ ಡೇ ಎದ್ದು ಓಡಾಡಬೇಕಲ್ಲ, ಕೂತ್ಕೊಂಬಿಟ್ರೆ ಯಾರು ಆಮೇಲೆ ಬಂದು ಕೆಲಸ ಮಾಡೋರು. ಅದಕ್ಕೇ ಸ್ವಲ್ಪ ವೆಯ್ಟ್ಸ್ ಹಾಕೊತೀನಿ, ಫುಲ್ ಸಪ್ ಅಂತ ಚೆನ್ನಾಗಿ 3 ಸೆಟ್ ಹೊಡೆದು ಹಾಕ್ತೀನಿ. ನೋಡ್ತಾ ಇದ್ದೀರಲ್ಲ, ಫುಲ್ಲು ಲೋ ವೆಯ್ಟ್ಸ್ ಹಾಕ್ಕೊಂಡೆ ಫುಲ್ ಜಪ್ ಅಂತ ಸಕ್ಕದಾಗಿ ವರ್ಕೌಟ್ ಮಾಡಿದೆ. ಸೊ ಜಸ್ಟ್ ಸ್ಟುಡಿಯೋಗೆ ಬಂದೆ. ಕೋಕೋ ಓಡ್ ಬಂದು ಮಿಯಾ ಅಂತಿದ್ದಾಳೆ. ಮಿಯಾ ಇದು ನಮ್ಮದು ಮಿಯಾ. ಯೋ ಕುಡ್ಲಾಡ್ತಾಳೆ. ತಪ್ಪ ಆಗ್ಬಿಟ್ಟವಳು ಅವಾಗಲೇ ತಂದಾಗ. ಇಷ್ಟೇಷ್ಟಿದ್ಲು, ಉಯ್ ಒದ್ಲಾಡ್ಬೇಡ. ಇಷ್ಟೇಷ್ಟಿದ್ಲು, ಇವಾಗ ಎಷ್ಟು ತಪ್ಪ ಆಗ್ಬಿಟ್ಟಿದ್ದಾಳೆ. ಎತ್ಕೊಳಕ್ಕೆ ಆಗಲ್ಲ, ಕೈಗೆ ಸಿಗಲ್ಲ ಅಂತಾಳೆ. ನೋಡಿ ಬಿಡು, ನನ್ನ ಬಿಡು. ಬಂದಿದ ತಕ್ಷಣ ಈ ಥರ ಒಂದ್ಸರಿ ಹತ್ರ ಬಂದು ಮಿಯಾ ಅಂದ್ಬಿಟ್ಟು ಹೊಡೋಗ್ಬೇಕು ಇವಳಿಗೆ. ಸೊ ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡೋದಕ್ಕೆ ನಿನ್ನೆ ಒಂದು ಚಾಕ್ಲೇಟ್ ಮೂಸ್ ಮಾಡಿದ್ವಿ. ಪ್ರೋಟೀನ್ ಇಂಟೇಕ್ನ ಕಂಪ್ಲೀಟ್ ಮಾಡೋದಕ್ಕೆ ನಿನ್ನೆ ಒಂದು ಎಗ್ಗಲ್ಲಿ ಪುಡ್ಡಿಂಗ್ ಥರ ಏನೋ ಮಾಡಿದ್ವಿ, ಎಗ್ ಪುಡ್ಡಿಂಗ್ ಮಾಡಿದ್ವಿ. ಸೊ ನಿನ್ನೆ ಫ್ರಿಜ್ಜಲ್ಲಿ ಇಟ್ಟಿದ್ದು, ಇವಾಗ ಕೋಲ್ಡ್ ಆದ್ಮೇಲೆ ತಿನ್ಬೇಕು ಆ್ಯಕ್ಚುಲಿ. ಸೊ ಇವಾಗ ಹೋಗಿ ನೋಡ್ಕೊಂಬರೋಣ ಹೇಗಿರುತ್ತೆ ಅಂತ. ನಮ್ಮ ಕುಮಾರಣ್ಣನ್ ನೋಡಿ ಗಾಯ್ಸ್, ಹೀರೋ ಒಳ್ಳೆ ಕಥೆ ಆಯ್ತು ನನಗೆ. ಈಗ ನಮ್ಮ ಕುಮಾರಣ್ಣ ಹೀರೋ. ಇವಾಗ ನೆನೆ ನಮ್ಮ ಫ್ರಿಜ್ಜಲ್ಲಿ ಏನೋ ಒಂದು ಐಟಮ್ ಇಟ್ಟಿದ್ವಿ ನಮ್ಮದು. ನಂಗೆ ಯಾಕೋ ನಮ್ಮ ಕುಮಾರಣ್ಣನೇ ತಿನ್ಕೊಂಬಿಟ್ಟವ್ರೆ ಅನ್ನಿಸ್ತೈತೆ. ಸೊ ನೀರಲ್ಲ, ಅದು ಜೇನುತುಪ್ಪ ಕರಗಿರೋದು. ಟೇಸ್ಟ್ ಮಾಡಿ ಹೇಳ್ರಿ. ಹೆಂಗೈತಾ? ಸೇಮ್ ಟೇಸ್ಟ್
ನಿನ್ನೆ ಏನೋ ಡೈಲಾಗ್ ಹೊಡೆದಿದ್ರಿ ಇಷ್ಟೇ ತಿನ್ ನೋಡ್ತೀನಿ ಆಮೇಲೆ ತಿಂತೀನಿ ಅಂತ. ಹಿಂಗ್ ಮಾಡ್ತೀರಂತ ಯಾರು ಗೊತ್ತು? ನೀವು ದಬಾಕೋದೆಲ್ಲ ವರ್ಷಾಗಿರೋದು. ವರ್ಸ್ಟಾಗಿರೋದು ಅವತ್ತು ಯಾವುದೋ ಒಂದಷ್ಟೇ ಹಂಗಾಗಿದ್ದು. ಹಾಂ ನೋಡಿ ಗಾಯ್ಸ್, ಫುಲ್ಲು ಫಿದಾ ಆಗ್ಬಿಟ್ಟು ಅವ್ರು ನಮ್ಮ ಕುಮಾರಣ್ಣ. ಸಾಕು ಅವ್ರಿಗೆ ಒಂದೇ ಸ್ಪೂನು. ಇವಾಗ ನಾವೆಲ್ಲ ಪೂರ್ತಿ ಎತ್ಕೊಂಡು ತಿನ್ಕೊಂಬೋಣ. ತಗೊಳ್ರಿ ಆಯ್ತು, ತಗೊಳ್ರಿ ಆಯ್ತು. ಸೊ ಎಗ್ ಪುಡ್ಡಿಂಗ್ನ ತಿನ್ನೋಣ ಅಂತ ತಿಂತಾ ಇದ್ದೀನಿ. ಇವಳಿಗೆ ಅದು ಏನು ಸ್ಮೆಲ್ ಬಂತೋ ಗೊತ್ತಿಲ್ಲ. ಹಿಂದಿಂದೆ ಓಡಾಡ್ತದೆ ಅವಳು ಮಾತ್ರ. ನೋಡಿ ಏಯ್ ಏನು ಏಯ್ ಹೊಡಿತೀನಿ ಬಾ. ಏನು ನೀನು ತಿನ್ನೋದಲ್ಲ ಇದು, ನೀನು ತಿನ್ನೋದಲ್ಲ. ನೋಡಿ ನೀನು ತಿನ್ನೋದು ಇಲ್ಲಿದೆ ಅಲ್ಲಿ. ನೋಡಿ ಅವಳದ್ದು ಫುಡ್ ಅಲ್ಲಿದೆ ಅಲ್ಲಿ ಹೋಗೋದನ್ನು ತಿನ್ನಲಿ ನೀನು ಫುಡ್ನ. ಎಷ್ಟು ಹಠ ಎಷ್ಟು ಹಠ ಮಾಡ್ತಾಳೆ ಹಂಗೇನೆ ಹಠ. ನಾನು ತಿಂತಾ ಇದೀನಿ, ನನ್ನ ಬಿಟ್ಬಿಡು. ಆಮೇಲೆ ನೀನು ಬಾಡಿ ಬಿಲ್ಡ್ರಾಗಿ ಹೋಗ್ಬಿಡ್ಚ. ಆಮೇಲೆ ನೀನು ಬಾಡಿ ಬಿಲ್ಡ್ರಾಗಿ ಹೋಗ್ಬಿಡ್ಚಿ. ನೀನು ಬಾಡಿ ಬಿಲ್ಡ್ರು. Where the neon glows, every block tells a tale the whole city knows. Rhythms in the shadows where the cold wind blows. Life's a gamble on these streets, anything goes. Move that echoes through the alleys at night. Soulful samples lift the darkness to light. Deep kicks bounds like a heartbeat fight. These gritty vibes keep my story inside. ಬ್ರೋ ಇಲ್ಲಿ ನಿಮ್ಮ ಟಾಟು ತೋರಿಸಿ. ಓಕೆ, ಇವನು ಟ್ಯಾಟು ಹಾಕ್ಸಿದ್ದಾರೆ. ಇದು ಇವ್ರದ್ದು ಫಸ್ಟ್ ಟ್ಯಾಟು. ಬ್ರೋ ಪೈನ್ ಆಯ್ತಾ? ಇಲ್ಲ, ಚಿಲ್ಲಾಗಿ ಆಯ್ತು ಮಾಡಿ. ಓಕೆ, ಸೊ ತುಂಬ ಜನ ಅನ್ಕೊತಾ ಇರ್ತಾರೆ ಫಸ್ಟ್ ಟ್ಯಾಟು ಹೆವಿ ಪೈನ್ ಆಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಏನು ಪೈನ್ ಆಗಲ್ಲ ಅಲ್ಲ? ಆರಾಮಾಗಿ ಹಾಕ್ಸ್ಕೋಬೋದು. ಇಲ್ಲ, ನಂಗೆ ಫುಲ್ ಭಯ ಆಗಿತ್ತು ಫಸ್ಟು. ಇವಾಗ ಏನಿಲ್ಲ, ಹಾಕ್ಸೋದ್ ಮೇಲೆ ಹಾಕ್ಸ್ಕೋಬೇಕು ನಗು ಬರ್ತಾಯಿತ್ತು ನನಗೆ. ಸೊ ಇದು ಇವ್ರದ್ದು ಫಸ್ಟ್ ಟ್ಯಾಟು ರಿವ್ಯೂ. ಸೊ ನೀವು ಯಾರಾದರೂ ಟ್ಯಾಟು ಹಾಕ್ಸ್ಕೋಬೇಕಂದ್ರೆ ಸ್ಟುಡಿಯೋನ ವಿಸಿಟ್ ಮಾಡಿ, ಇದೇ ಥರ ಕ್ರೇಜಿ ವರ್ಕ್ಸ್ನ ಮಾಡಿಕೊಡ್ತೀವಿ. ಟ್ಯಾಟು ಮುಗಿಸ್ಕೊಂಡು ನಮ್ಮಮ್ಮನ ಕರ್ಕೊಂಡು ಹಾಗೆ ಒಂದು ಬೆಣ್ಣೆ ದೋಸೆ ಮತ್ತು ಮಸಾಲೆ ದೋಸೆ ತಿನ್ನೋಣ ಅಂತ ಕರ್ಕೊಂಡು ಹೋಗಿದ್ದೆ. ಇವಳಿಗೆ ಎಷ್ಟು ಮಾಡಿದ್ರು ಅಷ್ಟೇ. ಹಾಂ ನೋಡಿ, ಎಲ್ಲಿ ಹೋಗ್ಬಿಟ್ಟು ನೀರನ್ನ ನೆಕ್ತಿದ್ದಾಳೆ ಅಂತ. ಏಯ್ ಇಲ್ಲಿ ಒಂದು ವಾಟರ್ ಕ್ಯಾನ್ ಇಟ್ಟಿದ್ದೀವಿ, ಅದು ಒಂದೇ ಹನಿಯಾಗಿ ತೊಟ್ಟಿಗ್ತಾ ಇರುತ್ತೆ. ಹೋಗ್ಬಿಟ್ಟು ಅದನ್ನು ನೆಕ್ತಿದ್ದಾಳೆ. ಇಲ್ಲ, ಅವಳಿಗೆ ಅಂತಲೇ ಒಂದು ಸಪ್ರೇಟಾಗಿ ನೀರು ತುಂಬಿ ಇಟ್ಟಿದ್ದೀವಿ. ಅವಳಿಗೆ ಇದು ಬೇಡ. ಹಾಂ, ಬರೀ ಫಟ್ ಅಂತ ಕೊಡ್ಬೇಕು ಇವಳಿಗೆ. ಫಟ್ ಅಂತ. ಬಾಯ್ಲಿ ಕೊಡ್ತೀನಿ ಬಾಯ್ಲಿ. ಇದು ಇವಳಿಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಇದು ಅಲ್ವೇನೆ ಕೋಕ? ನೋಡಿ ಕೊಡ್ತೀನಿ, ಒಂದು ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ. ಇವಾಗ ನೋಡಿ, ಇವಾಗ ಸುಮ್ಮನೆ ನೆನಪಾಯ್ತು ಇವಾಗ. ಇಲ್ಲಿ ಕೆಳಗಡೆ ಬಾಯ್ಲಿ. ನೆಕ್ಕೋ ಇಲ್ಲಿ.
ಸೊ ದಟ್ಸ್ ಇಟ್ ಫಾರ್ ಟುಡೇ ಗಾಯ್ಸ್. ಇದೇ ರೀತಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.